ಕೊಡ್ತಿದ್ದೀವಿ ನಾವು, ಮಕ್ಕಳು ನೋಡ್ಕೊಳ್ತಾರೆ ಅವ್ರು ನಾವು ಬರೋವರೆಗೂ. ಆದರೆ ಎಷ್ಟು ಕಂಪ್ಲೇಂಟ್ಸ್ ನಮಗೆ ಅತ್ತೆ ಮಾವನ ಬಗ್ಗೆ. ಅಂದರೆ ಈವನ್ ಸ್ವಾರ್ಥದ ದೃಷ್ಟಿಯಿಂದ ನೋಡಿದರೂ ಕೂಡ ಅವರಿಂದ ನಮಗೆ ಲಾಭ ಇದೆ, ಆದರೆ ನಾವು ಗುರುತಿಸ್ತಾ ಇಲ್ಲ ಅಷ್ಟೇ. ಅವರ ಇಂಪಾರ್ಟೆನ್ಸು ಅವ್ರ ಮನೆಯಲ್ಲಿ ಅವ್ರು ಇರೋದನ್ನು ನಾವು ಗುರುತಿಸ್ತಾ ಇಲ್ಲ. ಹಾಗಾಗಿ ಈ ಸಂಬಂಧಗಳನ್ನು ಕೇವಲ ಲಾಭದ ದೃಷ್ಟಿಯಿಂದ ನಾವು ನೋಡೋಕೆ ಹೋದರೆ ಅದರಲ್ಲಿ ಅರ್ಥ ಇರೋದಿಲ್ಲ. ಇವತ್ತು ನಾವು ಇಡೀ ಜಗತ್ತಿನಲ್ಲಿ ಭಾರತವನ್ನು ಶ್ರೇಷ್ಠ ಅಂತ ಗುರುತಿಸ್ಕೊಳ್ಳೋದಾದರೆ, ಯಾರೋ ಒಬ್ಬ ಲೇಖಕ ಬರೀತಾನೆ, ಈ ಜಗತ್ತು ಹೇಗಿದೆ ಅಂದರೆ ಸಂಸ್ಕೃತಿಯ ನೆಲೆಯಲ್ಲಿ ಭಾರತ ಸತ್ತು ಹೋಗಿದೆ ಅಂತ ನಾವು ಅಂದ್ಕೊಂಡ್ರೆ ಅದಕ್ಕಿಂತ 100 ವರ್ಷದ ಮುಂಚೆ ಎಲ್ಲ ರಾಷ್ಟ್ರಗಳು ಸತ್ತು ಹೋಗಿರುತ್ತೆ ಅಂತ. ಅಂದರೆ ನಾವೇನಾದರೂ ಜಾಸ್ತಿ ಇಂಪಾರ್ಟೆನ್ಸ್ ಇದೆ, ಜಾಸ್ತಿ ವರ್ಷ ಬೆಲೆ ಬಾಳ್ತೇವೆ ಅಂತಂದರೆ ಅದು ನಮ್ಮ ಸಂಬಂಧಗಳು. ನಮ್ಮ ಸಂಬಂಧಗಳಲ್ಲಿ ಈ ಫ್ಯಾಮಿಲಿ ಸಿಸ್ಟಮ್ ಸ್ಟ್ರಾಂಗ್ ಆಗಿರೋದ್ರಿಂದ ಮಾತ್ರ ಸಾಧ್ಯ ಆಗ್ತದೆ. ಆದರೆ ಎಲ್ಲದನ್ನೂ ನಾವು ಇನ್ನೊಬ್ಬರನ್ನ ಅನುಕರಣೆ ಮಾಡ್ತಾ 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 ಇವತ್ತು ನಾವು ಅವ್ರ ಥರ ಆಗ್ತಾ ಇದ್ವಿ, ಅವ್ರು ನಮ್ಮ ಥರ ಆಗ್ತಾ ಇದ್ದಾರೆ. ಫ್ಯಾಮಿಲಿ ಸಿಸ್ಟಮ್ಸ್ಗೆ, ವಯಸ್ಸಾದ ತಂದೆ ತಾಯಿಗಳಿಗೆ, ಗಂಡ ಹೆಂಡತಿಯರಂದ್ರಿಗೆ, ಅಥವಾ ಯಾವ ನಿಷ್ಕಲ್ಮಶ ಪ್ರೀತಿ ಬೇಕಾಗಿರತಕ್ಕಂತಹ ಈ ಪೇರೆಂಟಿಂಗಲ್ಲಿ ಕೂಡ ನಾವು ಲಾಭ ಹುಡುಕ್ತಾ ಇದ್ದೇವೆ. ನಾನು ನಿಂದು 90% ಬಂದರೆ ನಂದು 90% ಪ್ರೀತಿ, ನಿಂದು 40% ಮಾರ್ಕ್ಸ್ ಬಂದರೆ ನಂದು 40% ಪ್ರೀತಿ ಅನ್ನುವ ಒಂದು ಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೇವೆ. ಇದನ್ನೆಲ್ಲದನ್ನು ಮೀರಿದ ಅನ್ಕಂಡೀಷ್ನಲ್ ಆಕ್ಸೆಪ್ಟೆನ್ಸ್ ನಮಗೆ ಎಲ್ಲ ಸಂಬಂಧಗಳಲ್ಲಿ ಬೇಕು. ಅನ್ಕಂಡೀಷ್ನಲ್ ಆಕ್ಸೆಪ್ಟೆನ್ಸ್. ಅವ್ರು ಹೇಗೆ ಇದ್ದರೂ ನನ್ನವರು. ನನ್ನ ಗಂಡ ನನಗೆ ತುಂಬ ಇಷ್ಟ, ಅವ್ರ ಮನೆಯವ್ರು ನನಗೆ ಬೇಡ ಅಲ್ಲ. ನನ್ನ ಹೆಂಡತಿ ಅಷ್ಟೇ ನನಗೆ ಬೇಕು, ನನ್ನ ಅತ್ತೆ ಮನೆಯವ್ರು ನನಗೆ ಬೇಡ, ಅವ್ರು ಬರಬಾರ್ದು, ಅವ್ರ ಮನೆಗೆ ನಾನು ಹೋಗಲ್ಲ. ಇಲ್ಲ, ಆಕೆ ಕಷ್ಟ ಆಗುತ್ತೆ. ತನ್ನ ತಂದೆ ತಾಯಿ ಹತ್ರ ಗಂಡ ಹೋಗಿ ಮಾತಾಡಿ ಅಲ್ಲಿ ಉಳಿದು ಅವರನ್ನು ಪ್ರೀತಿಯಿಂದ ಮಾತಾಡಿ ಬರೋದು ನನ್ನ ಹೆಂಡತಿಗೆ ಇಷ್ಟ ಆಗುತ್ತೆ. ಅವ್ರಿಗೋಸ್ಕರ ಆದರೂ ನಾನು ನನ್ನ ಅತ್ತೆ ಮಾವಂದ್ರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು, ಫೋನ್ ಮಾಡಿ ಆದರೂ ಮಾತಾಡಿಸ್ಬೇಕು. ನನಗೆ ಕೇವಲ ಗಂಡ ಬೇಕು, ಅವ್ರ ಅಮ್ಮ ಬೇಡ, ನನಗೆ ಹೆಂಡತಿ ಬೇಕು, ಅವ್ರ ಮನೆಯವರು ಬೇಡ ಅಂದ್ರೆ ಆಗುತ್ತೆ. ನನ್ನ ಗಂಡ ತುಂಬ ಇಷ್ಟ, ನನಗೆ ತುಂಬ ಒಳ್ಳೆಯವರು ನನ್ನ ಗಂಡ. ಆತನನ್ನು ಒಳ್ಳೆಯವನನ್ನಾಗಿ ಬೆಳೆಸಿದ್ಯಾರು? ಆತ ಕುಡುಕ ಆಗ್ಬೋದಾಗಿತ್ತು, ಎಲ್ಲ ಒಂದು ವ್ಯಭಿಚಾರಿ ಆಗ್ಬೋದಿತ್ತು, ಎಲ್ಲ ಲಂಚಕೋರ ಆಗ್ಬೋದಿತ್ತು, ಅದೆಲ್ಲ ಆಗಲಿಲ್ಲ. ಯಾಕೆ? ಅವನಿಗೊಂದು ಉತ್ತಮವಾದ ಬಾಲ್ಯವನ್ನು ಕೊಟ್ಟ ತಂದೆ ತಾಯಿ ಯಾರು? ಅವ್ರು ನಂಗೆ ಬೇಕು. ನನ್ನ ಹೆಂಡತಿ ಇಷ್ಟು ಒಳ್ಳೆಯವಳು, ಇಷ್ಟು ಚೆನ್ನಾಗಿ ಬೆಳೆಸಿದ್ಯಾರು? ನನ್ನ ಅತ್ತೆ ಮಾವ. ಹೌದು, ಸ್ವಲ್ಪ ತೊಂದರೆ ಮಾಡ್ತಾರೆ, ಅನ್ನೆಸೆಸರಿಯಾಗಿ ಮಗಳ ಜೀವನದಲ್ಲಿ ಇಂಟರ್ಫಿಯರೆನ್ಸ್ ಮಾಡ್ತಾರೆ, ಅದೆಲ್ಲ ಸರಿ. ಬಟ್ ಇವಳನ್ನು ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ, ಅವಳಿಗೆ ಖುಷಿ ತಂದೆ ತಾಯಿ ಅಂದರೆ ಅದಕ್ಕೋಸ್ಕರ ಅವರನ್ನು ಗೌರವಿಸ್ತೀನಿ. ಹಾಗೆ ನೋಡಿಕೊಂಡ್ರೆ ನಮಗೆ ಎಲ್ಲ ಮಾನವ ಸಂಬಂಧಗಳು. ನಾನು ಸಮಯದ ಅಭಾವದಿಂದ ಕೇವಲ ಮನೆಯ ಸಂಬಂಧಗಳಿಗೆ ಲಿಮಿಟ್ ಮಾಡ್ತಾ ಇದ್ದೀನಿ, ಆಫೀಸ್ ಸಂಬಂಧಗಳಿಗೆ ಹೋಗ್ತಾ ಇಲ್ಲ. ಆಫೀಸ್ ಸಂಬಂಧಗಳು ಕೂಡ ಅತ್ಯಮೂಲ್ಯ. ಬಹುಶಃ ಮುಂದೊಂದು ದಿನ ಆ ವಿಷಯವನ್ನು ಮಾತಾಡೋಣ. ಇಷ್ಟೊತ್ತು ತಾಳ್ಮೆಯಿಂದ ಈ ವಿಷಯಗಳನ್ನು ಕೇಳ್ಕೊಂಡಿದ್ದೀರಾ. ನಿಮ್ಮ ಮನಸ್ಸಿಗೇನೋ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಆದರೆ ಈ ಒಂದು ಚರ್ಚೆಯಿಂದ ನಿಮ್ಮ ಮನೆಯಲ್ಲಿ ಮತ್ತು ಮನೆಗಳಲ್ಲಿ ಒಂದು ಸಂತೋಷ ಮೂಡಿ ಸಾರ್ಥಕತೆ ಭಾವನೆ ಬಂದರೆ ನನಗೆ ತುಂಬ ಸಂತೋಷ ಆಗ್ತದೆ. ಇಂತಹ ವಿಶೇಷವಾದ ಅವಕಾಶ ನೀಡಿದ್ದಕ್ಕೆ ಎಲ್ಲ ಅಧಿಕಾರಿಗಳಿಗೆ ಮತ್ತು ನನ್ನ ಮಿತ್ರ ಮನೋಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಸರ್, ಎಲ್ಲರ ಪರವಾಗಿ ಅತ್ಯಂತ ಹೃತ್ಪೂರ್ವವಾಗಿ ನಿಮಗೆ ಅಭಿನಂದಿಸ್ತೇನೆ. ಯಾಕೆಂದರೆ ಗಂಡ ಹೆಂಡತಿ ಅತ್ತೆ ಸೊಸೆ ಎಲ್ಲ ಪಾತ್ರಗಳ ಮಣದಾಳವನ್ನು ಭಾಳ ಚೆನ್ನಾಗಿ ಬಿಡಿಸಿ ಇಟ್ಟಿದ್ದೀರಾ. ಅದಕ್ಕಾಗಿ ನನ್ನ ಒಂದು ಚಿಕ್ಕ ಪ್ರಶ್ನೆ ಇದೆ. ಮಕ್ಕಳು ಒಳ್ಳೆ ಮಾಡಿದಾಗ ಹೊಗಳ್ಬೇಕು ಅಂತ ಹೇಳಿದ್ರು. ಅದು 3 ವರ್ಷದ 4 ವರ್ಷದ ಮಗು ತಪ್ಪು ಮಾಡಿದಾಗ ಅದನ್ನು ಹೇಗೆ ತಿದ್ದಬೇಕು ಅನ್ನೋದು ಸ್ಪಷ್ಟವಾಗಲಿಲ್ಲ ಸರ್. ದಯವಿಟ್ಟು ಅದನ್ನು ಹೇಳಿದರೆ. ಹೇಳೋದನ್ನು ಹೇಳಬೇಕು, ಅದು ಇನ್ನೂ ಭಾಷೆ ಕಲ್ತಿಲ್ಲ, ಇನ್ನೂ ಮಾತಾಡಲಿಕ್ಕೆ ಕಲ್ತಿಲ್ಲ. ಈಗ ಚಿಕ್ಕ ಮಗುಗೆ ನಾವು ಮಾತಾಡೋಕ್ಕೆ ಶುರು ಮಾಡ್ಬಿಡ್ತೀವಿ. ಏನು ಹೊಟ್ಟೆ ಹಸಿವಾಗಿದೆಯಾ, ಹಾಲು ಬೇಕಾ, ಅದಿನ್ನೂ ಮಾತಾಡ್ತಿಲ್ಲ. 1 ವರ್ಷದ ಮಗು ಅಥವಾ 6 ತಿಂಗಳ ಮಗು ಏನು ಒದ್ದಾಯ್ತಾ, ಪ್ಯಾಂಪರ್ಸ್ ಚೇಂಜ್ ಮಾಡಬೇಕಾ, ಅಮ್ಮನ ಕರೆದ್ಯಾ, ಮಾತಾಡೋಕ್ಕೆ ಶುರು ಮಾಡ್ತೀವಲ್ವ. ಅದೇ ರೀತಿ ಪ್ರತಿಯೊಂದನ್ನು ತಿಳಿಸ್ಬೇಕು. ಇದು ಮುಟ್ಟಬಾರ್ದು ಮಗ, ಇದು ಬಿಸಿ ಇರ್ತದೆ, ಹೇಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತೀವಿ. ಹಾಗೆ ಅದು ಮಾಡಿರೋ ತಪ್ಪನ್ನು ಇದು ಸರಿಯಲ್ಲ, ಇದು ಮಾಡಬಾರ್ದು. ಆದರೆ ವಿವರಿಸಿ ಕಾಂಪ್ಲೆಕ್ಸ್ ಆಗಿ ಹೇಳಲಿಕ್ಕಾಗದಿದ್ರು ಕೂಡ ಇದು ಮುಟ್ಟಬಾರ್ದಪ್ಪ, ಇದು ಬಿದ್ದರೆ ಹೊಡೆದೋಗ್ಬಿಡುತ್ತೆ,
ಇದು ಹಾಕಿದ್ರೆ ಒಡೆದೋಗ್ಬಿಡುತ್ತೆ, ಏನಾಗುತ್ತೆ ಒಡೆದೋಗ್ಬಿಡುತ್ತೆ. 3-4 ಸರಿ ಹೇಳಿದ್ರು ಕೂಡ ಆಮೇಲೆ ಅದು ರಿಪೀಟ್ ಮಾಡ್ದ, ಇದು ಹಾಕಿದ್ರೆ ಏನಾಗುತ್ತಮ್ಮ ಒಡೆದೋಗ್ಬಿಡುತ್ತೆ. ಒಂದು 10 ಸರಿ ನಿಮ್ಮ ತಲೆ ತಿನ್ನುತ್ತೆ ಮಗು, ಅದನ್ನ ಮತ್ತೆ ರಿಪೀಟೆಡ್ ಆಗಿ ಹೇಳುತ್ತೆ. ಆವಾಗ ಆ ವಿಷಯ ಬರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಅದು ಹೋಗಿ ಆಚೆ ಈಚೆ ತರಲೆ ಮಾಡ್ಕೊಳ್ತಾ ಹೋಗಿ ಎಲೆಕ್ಟ್ರಿಕ್ ಇದರಲ್ಲಿ ಕೈ ಹಾಕಿದ ತಕ್ಷಣ ಜೋರಾಗಿ ಹೊಡಿತೇವೆ. ಅದಕ್ಕೆ ಅರ್ಥ ಆಗ್ಲಿಲ್ಲ ಯಾಕೆ ಹೊಡೆದ್ವಿ ಅಂತ. ತಿಳಿಸಿ ಹೇಳ್ಬೇಕು, ನೋಡು ಇಲ್ಲಿ ಕೈ ಹಾಕಿದ್ರೆ ಶಾಕ್ ಹೊಡಿತದೆ, ಕೈ ಜುಮ್ ಆಗ್ತದೆ, ನೋವಾಗ್ತದೆ, ಅದಕ್ಕೆ ಅರ್ಥ ಆಗುವ ರೀತಿಯಲ್ಲಿ ತಿಳಿಸಿ ಹೇಳ್ಬೇಕು. ಆವಾಗ ಮತ್ತೆ ಹತ್ರ ಹೋಗಿ ಇಲ್ಲಿ ಮುಟ್ಬಾರ್ದು, ಇದರಲ್ಲಿ ಕೈ ಹಾಕ್ಬಾರ್ದು ಹೇಳಿಸ್ತಾ ಇದ್ರೆ ಫಸ್ಟ್ ಸ್ಟೆಪ್. ಎರಡನೇದು, ಇಂಥದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡುವಂಥ ಚಿತ್ರಗಳು ಸಿಗುತ್ತೆ. ಆ ಚಿತ್ರಗಳು ತೋರಿಸ್ಬೇಕು. ನೋಡು ಇವನ್ ತರಲೆ ಇದ್ದ, ಇದ್ರಲ್ಲಿ ಹೋಗಿ ಕೈ ಹಾಕ್ಬಿಟ್ಟ, ಅವ್ನ ಕೈಯೆಲ್ಲ ಆಗ್ಬಿಡ್ತು, ಕೈ ಜುಮ್ ಅಂತ ಶಾಕ್ ಆಯ್ತು, ಕತೆ ರೂಪದಲ್ಲಿ ಹೇಳಿ. ಅವ್ರು ಮತ್ತೆ ಅದೇ ಕತೆ ಪ್ರತಿದಿನ ಕೇಳ್ತಾರೆ ನಿಮಗೆ, ಪ್ರತಿದಿನ ಅದನ್ನ ಹೇಳಿ. ಆವಾಗಿಂದ ಅವ್ರು ಹುಷಾರಾಗ್ತಾರೆ. ಅವ್ನು ಹೋಗಿ ಗ್ಯಾಸ್ ಹತ್ರ ಕೈ ಹಾಕಕ್ಕೆ ಹೋಗ್ಬಿಡ್ತಾನೆ. ಒಂದ್ ದಿವಸ ಕರ್ಕೊಂಡು ಹೋಗಿ, ನೋಡಿ ಇಲ್ಲಿ ದೂರ ಹಿಡಿತೀನಿ, ನಾನು ಮುಟ್ಸೋದಿಲ್ಲ, ನೋಡು 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 ಬಿಸಿ ಆಗ್ತಿದೆಯಲ್ಲ, ಆವಾಗ ಅವನೇ ಹೇಳ್ಕೊಳ್ತಾನೆ. ಇನ್ನೊಂದ್ಸರಿ ಹೋಗಿ ಗ್ಯಾಸಲ್ಲಿ ಕೈ ಹಾಕ್ಲಿಕ್ಕೆ ಹೋಗಿ. ಆ ರೀತಿಯಾಗಿ ಅವ್ನಿಗೆ ಅರ್ಥ ಆಗೋ ಭಾಷೆಯಲ್ಲಿ ದೇ ರಿಕ್ವೈರ್ ರಿಪಿಟೇಷನ್. ಅಲ್ಲಿ ಮೇಲೆ ಕೂತಿರೋದು ಗುಬ್ಬಿ ಅಂತ ಹೇಳಕ್ 20 ಸರಿ ಕೇಳಿಸ್ಕೊಳ್ತಾನೆ ನಾವು. ನಮಗೆ ತಾಳ್ಮೆ ಬೇಕಷ್ಟೆ. ಅಪ್ಪ ಅದೇನು ಗುಬ್ಬಿನ, ಅದೇನು ಗುಬ್ಬಿನ 10 ಸರಿ ಕೇಳ್ತಾನೆ. ಯಾಕಂದ್ರೆ ಅವ್ರಿಗೆ ರಿಜಿಸ್ಟ್ರೇಷನ್ ಕೆಪಾಸಿಟಿ ಕಡಿಮೆ ಇರ್ತದೆ, ಅದನ್ನ ರಿಪೀಟೆಡ್ ಆಗಿ ಮಾಡಿದಾಗ ಉಳ್ಕೊಳ್ತದೆ. ಪೇರೆಂಟ್ಸ್ ಸುಮ್ಮನೆ ಇರ್ತಾರೆ. ಅಂದ್ರೆ ಈಗ UKG LKG ಮಕ್ಕಳಿಗೆ ಪನಿಷ್ಮೆಂಟ್ ಕೊಡಬೇಕು, ಕೊಡಬಾರ್ದು? ಓಕೆ, ಅದೇ ಪನಿಷ್ಮೆಂಟು ಒಂದು ಅಪ್ರಾಪ್ರಿಯೇಟ್ ಆಗಿರಬೇಕು. ನಾವು ಪನಿಷ್ಮೆಂಟ್ ಕೊಡ್ತೇವೆ ಅಂತಂದ್ರೆ ನಮಗೆ ಸಮರ್ಪಕ ಅನಿಸ್ಬೇಕು. ಒಂದು ಅವ್ನು ಮಾಡೋ ತಪ್ಪಿಗೆ ಪನಿಷ್ಮೆಂಟ್ ಬೇಕು, ಈ ಡಿಸರ್ವ್ಸ್ ಪನಿಷ್ಮೆಂಟ್. ಎರಡನೇದು, ನಮ್ಮ ಭಾವನೆಗಳ ಏರುಪೇರು ಮೇಲೆ ಡಿಪೆಂಡ್ ಆಗಬಾರ್ದು. ಅಂದರೆ ಅವನು ಆ ಕೆಲಸ ಮಾಡಿದರೆ ನನಗೇನು ಸಿಟ್ಟು ಬರ್ತಿರ್ಲಿಲ್ಲ, ಆದರೆ ಅವತ್ತು ಬೇರೆ ಟೆನ್ಷನ್ ಇಲ್ಲದೆ ಅದಕ್ಕೆ ಸಿಟ್ಟು ಬಂತು, ಆ ಥರದ್ದಾಗಬಾರ್ದು. ಮೂರನೇದು, ಸಾಧ್ಯವಾದಷ್ಟು ಫಿಸಿಕಲ್ ಆಗಿರಬಾರ್ದು. ಈಗ ಪನಿಷ್ಮೆಂಟ್ ಅಂದರೆ ನಮಗೆ ಬರೀ ಹೊಡೆಯೋದೊಂದೇ ಅಂತ ಗೊತ್ತು ನಮಗೆ, ಆದರೆ ಪನಿಷ್ಮೆಂಟ್ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ, ನಾನು ಹೇಳ್ತೀನಿ ಏನಂತ. ನಾಲ್ಕನೇದು, ಕನ್ಸಿಸ್ಟೆಂಟ್ ಆಗಿರಬೇಕು, ಅಪ್ರಾಪ್ರಿಯೇಟ್ ಆಗಿರಬೇಕು. ಅಂದರೆ ನೀನು ಹೋಮ್ವರ್ಕ್ ಮಾಡ್ಕೊಂಡಿಲ್ಲ, ಅದಕ್ಕೆ ಈ ಪನಿಷ್ಮೆಂಟು. ಇವತ್ತು ಮಾಡಿದರೆ ನಾಳೆನೂ ಅದೇ ಇರಬೇಕು, ನಾಡಿದ್ದು ಅದೇ ಇರಬೇಕು. ಇವನಿಗೆ ಅದು ಇದ್ದರೆ ಅವಳಿಗೂ ಅದೇ ಇರಬೇಕು. ಅವಳು ಹೋಮ್ವರ್ಕ್ ಮಾಡ್ಕೊಂಡು ಬಂದಿರಲಿಲ್ಲ, ಅವಳಿಗೆ ಏನೂ ಅನ್ನಲಿಲ್ಲ, ಇವನಿಗೆ ಹೊಡೆದ್ವಿ ಆಗಬಾರ್ದು. ಅಥವಾ ನೋಡು ಹೋಮ್ವರ್ಕ್ ಮಾಡ್ಕೊಂಡು ಬಂದರೆ ನಿನಗೆ ತಿಂಡಿ, ಅದು ಹೋಮ್ವರ್ಕ್ ಮಾಡಲಿಲ್ಲ ಅಂದರೆ ನಿಂಗೆ ತಿಂಡಿ ಇಲ್ಲ, ಅದು ಪನಿಷ್ಮೆಂಟ್. ಅವನಿಗೆ ಪ್ರತಿದಿನ ಸ್ಕೂಲಿಂದ ಕಂಪ್ಲೇಂಟ್ಸ್ ಬಂದರೆ ಈ ಸಾರಿ ಸಾಟರ್ಡೆ ಪಾರ್ಕಿಗೆ ಕರ್ಕೊಂಡು ಹೋಗೋದು ಕಟ್ ಅಂತ ಹೇಳಿರ್ತೀವಿ. ಈ ವಾರ ಕಂಪ್ಲೇಂಟ್ಸ್ ಬರಲಿಲ್ಲ, ಅವನಿಗೆ ಪಾರ್ಕಿಗೆ ಕರ್ಕೊಂಡು ಹೋದೆ. ಈ ವಾರ ಪಾರ್ಕಿಗೆ ಕರ್ಕೊಂಡು ಹೋಗದೆ ಇರೋದು ಪನಿಷ್ಮೆಂಟ್. ಇವತ್ತು ಬೆಳಗ್ಗೆ ಅವನೇನೋ ಬೇಜಾರು ಮಾಡಿಬಿಟ್ಟ, ಇವತ್ತು ನನಗೆ ನಿನ್ನ ಮೇಲೆ ಬೇಜಾರಾಗಿದೆ, ನಾನು ಸಂಜೆವರೆಗೂ ನಿನ್ನ ಹತ್ರ ಮಾತಾಡಲ್ಲ, ದಟ್ ಈಸ್ ಆಲ್ಸೋ ಎ ಪನಿಷ್ಮೆಂಟ್, ಬಿಗ್ಗೆಸ್ಟ್ ಪನಿಷ್ಮೆಂಟ್. ಅಮ್ಮ ನನ್ನ ಹತ್ರ ಮಾತಾಡ್ತಿಲ್ಲ, ಅಮ್ಮ ಸಾರಿ ಇನ್ನೊಂದ್ಸರಿ ಹಾಗೆ ಮಾಡೋದಿಲ್ಲ, ಅಮ್ಮ ಇನ್ನೊಂದ್ಸರಿ ಹಾಗೆ ಹೇಳೋದಿಲ್ಲ. ಅದನ್ನು ಹೊಡೆದಿದ್ರೆ ಅವನಿಗೆ ಸಿಟ್ಟು ಬರ್ತದೆ. ಅವ್ನು ಬೇಕಾದ್ರೆ ಸಿಟ್ಟಲ್ಲಿ ಬೈತಾನೆ, ನೀ ಎಲ್ಲರೂ ಹಾಳಾಗೋಗು ಅಂದರೆ ನೀನು ಹಾಳಾಗೋಗು, ಎಲ್ಲರೂ ಹೋಗಿ ಸಾಯಿ ಅನ್ನೋದು ನೀನು ಸಾಯಿ ಅಂತ. ನಾವೇನು ಸಾಧಿಸ್ದಂಗೆ ಆಗಲಿ. ಸೊ ಪನಿಷ್ಮೆಂಟ್ಸ್ ಕ್ಯಾನ್ ಬಿ ನಾವೆಲ್. ಈಗ ನನಗೆ ಪನಿಷ್ಮೆಂಟ್ ಕೊಡ್ಬೇಕು ಅನಿಸ್ತು, ಅಲ್ಲಿ ಬಂದ ಇಂಥದಕ್ಕೆಲ್ಲ ಯಾಕೆ ಕಿರಿಕಿರಿ ಮಾಡ್ತೇನೆ, ನಿಂದಂತೂ ಎಲ್ಲರೂ ಹೊರಗೆ ಹೋಗುವಾಗ ಬಾರ ಹೋಗೋಣ ಅಂತೇಳಿ ಅಪ್ಪ ಬಂದು ಕರ್ಕೊಂಡು ಹೋಗ್ಬಾರ್ದು. ಅಥವಾ ಅಮ್ಮ ಏನೋ ಶಿಕ್ಷೆ ಕೊಟ್ಟಿದ್ದಾಳೆ, ಅಮ್ಮ ಆಚೆ ಹೋದ ತಕ್ಷಣ ಅತ್ತೆ ಬಂದು ನೀವು ಅಮ್ಮಂದು ಇದ್ದದ್ದೇ ಕಡೆ, ಮಕ್ಕಳು ನೋಡ್ಕೊಳ್ಳೋದು ಗೊತ್ತಿಲ್ಲ ಅವಳಿಗೆ, ಬಾ ಅಂತ ಅಜ್ಜಿ ಕರ್ಕೊಂಡು ಹೋಗ್ಬಾರ್ದು. ಎಲ್ಲರದ್ದು ಒಂದೇ ಮಾತಾಗಿರ್ಬೇಕು. ಈ ರೀತಿ ಪನಿಷ್ಮೆಂಟ್ ಎಫೆಕ್ಟಿವ್ ಆಗಿರ್ಬೇಕಂದ್ರೆ ಮಗು ಕೂಡ ಅದರ ಬಗ್ಗೆ ಆಕ್ಸೆಪ್ಟೆನ್ಸ್ ಬರುತ್ತೆ. ಹೌದು ನಾನು ತಪ್ಪು ಮಾಡಿದೆ, ನಾನು ತಿದ್ದುಕೊಳ್ತೀನಿ ಅಂತ. ಸಾಧ್ಯವಾದಷ್ಟು ಫಿಸಿಕಲ್ ಆಗಿರಬಾರ್ದು. ಯಾಕೆ ಅಂದರೆ ನಮ್ಮ ಭಾವನೆಗಳ ಏರುಪೇರಿನಿಂದ ನಾವು ಎಲ್ಲಾದರೂ ಪೆಟ್ಟು ಮಾಡುವ ಸಾಧ್ಯತೆ ಇರುತ್ತೆ. ತಲೆಗೆ ಹೊಡೆದು ಬಿಡ್ತೀವೋ, ಕಿವಿಗೆ ಹೊಡೆದು ಬಿಡ್ತೀವೋ, ಕಣ್ಣಿಗೆ ಹೊಡೆದು ಬಿಡ್ತೀವೋ, ಅಂತಹ ಪೆಟ್ಟುಗಳನ್ನ ವಾಪಸ್ ನಮಗೆ ಮತ್ತೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಜ್ಞಾಪಿಸ್ಕೊಂಡ್ರೆ. ಇದೆ ಅಂತ ನಮಗೆ ಗೊತ್ತಾಗಬೇಕು. ಅಂತ ಬಳಸ್ತಾ ಇದ್ದೀವಿ. ಕ್ಲೋಸ್. ಓಕೆ, ತುಂಬಾ ಕ್ಲೋಸ್. ಸರಿ. ನಾವು ಓಪನ್ಗೆ ಆಪೋಸಿಟ್ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನಾನೇನು ಅನ್ಕೊಂಡಿದ್ದೀನಿ, ಇಲ್ಲ ಮನೋಹರ್ ಕೂಡ ನನಗೆ ಓಪನ್ ಆಗಿದ್ದಾನೆ ಅಂದ್ರೆ ಅವರು ನಾವು ಓಪನ್ ಆಗಿ ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡ್ತೀವಿ ಅಂದಾಗ ಮಾತ್ರ ಅವನು ನಾನು ಒಳ್ಳೆ ಸ್ನೇಹಿತರು ಅಂತ. ಇಲ್ಲ ಅಂದ್ರೆ ಕ್ಲೋಸ್ ಅಂದ್ರೆ ಅವ್ನು ನಾನು ಕ್ಲೋಸ್ ಅಂದ್ರೆ ಒಟ್ಟ ಕ್ಲೋಸ್ ಅಂದ್ರೆ ಇದು ಕ್ಲೋಸೇ ಒಟ್ಟ ಓಪನ್ ಆಗೋದೇ ಇಲ್ಲ ಅಂತ ನನ್ನ ಅನಿಸಿಕೆ. ಅದಕ್ಕೆ ತಮ್ಮಿಂದ ನಾನು ಅನಿಸ್ತಾ ಇದ್ದೀನಿ. ಓಕೆ, ಸಂಬಂಧಗಳು ಓಪನ್ ಆಗಿರ್ಬೇಕಾ ಕ್ಲೋಸ್ ಆಗಿರ್ಬೇಕಾ ಏನೋ ಅವ್ರ ಪಾಯಿಂಟ್ ಇಂದ ಕೆಲವೊಂದು ವಿಷಯಗಳು ಮಾತಾಡ್ತೇನೆ. ಸಂಬಂಧಗಳು
ನೀವು ಅವರ ಈ ಕ್ಲೋಸ್ ಅಂದರೆ ಆತ್ಮೀಯತೆ ಹತ್ರ ಇರ್ತಕ್ಕಂಥದ್ದು ಏನು ಭಾವನೆ ಇದೆಯಲ್ಲ ಅದು ಹಂಗೆ ಇರಲಿ, ಚೆನ್ನಾಗೇ ಇರಲಿ, ಹತ್ರ ಇರಲಿ. ಎಲ್ಲ ಸಂಬಂಧಗಳನ್ನು ನೀವು ಅವರು ಎಷ್ಟು ಇಷ್ಟಪಡ್ತೀರಿ, ಅವರಂದ್ರೆ ನಿಮ್ಗೆ ಎಷ್ಟು ಬೇಕು, ಅವರಂದ್ರೆ ನಿಮ್ಗೆ ಎಷ್ಟು ಪ್ರಾಮುಖ್ಯ, ಅದನ್ನೆಲ್ಲ ತಿಳಿಸ್ಬೇಕು. ಅದು ಸಾಧಾರಣ ನಮ್ಮ ಸಂಸ್ಕೃತಿ, ನಮ್ಮ ಸಮಾಜದಲ್ಲಿ ನಾವು ಹೆಚ್ಚು ಮಾಡೋದಿಲ್ಲ. ಅಭಿವ್ಯಕ್ತಿ, ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಯುರೋಪಿಯನ್ ಕಲ್ಚರಲ್ಲಿ ಅದು ಜಾಸ್ತಿ. ಯಾರಾದರೂ ಒಂದು ಸಣ್ಣ ದಾರಿ ಬಿಟ್ಟರೆ ಥ್ಯಾಂಕ್ ಯು ಅಂತಾರೆ. ಒಂದು ದಾರಿ ಕೇಳ್ತಾರೆ, ಎಲ್ಲಿ ಹೋಗ್ಬೇಕು ಅಂತ ನಾವು ಹೋಗ್ಬಿಡ್ತೀವಿ ಕೇಳ್ಕೊಂಡು, ಅವರು ಥ್ಯಾಂಕ್ ಯು ಅಂತ ಹೇಳ್ತಾರೆ. ಆ ಕಲ್ಚರ್ ಇಲ್ಲ ನಮ್ಮಲ್ಲಿ. ನಮಗೆ ಥ್ಯಾಂಕ್ ಯು ಅಂದರೆ ಏನಲ್ಲ ಇಷ್ಟಕ್ಕೆಲ್ಲ ಥ್ಯಾಂಕ್ ಯು ಹೇಳ್ತೀಯಾ ಅಂತಾರೆ. ಯಾಕೆಂದರೆ ಸೊ ಆ ಥ್ಯಾಂಕ್ ಯು ಸಾರಿ ಕಲ್ಚರ್ ನಮ್ಮಲ್ಲಿ ಜಾಸ್ತಿ ಇಲ್ಲ. ಫಾರ್ಮಾಲಿಟೀಸ್ ಅನ್ಸ್ಬಿಡುತ್ತೆ. ಆದರೆ ಆ ಥ್ಯಾಂಕ್ ಯು ಸಾರಿಗಳು ನಮ್ಮ ಸಂಬಂಧಗಳಲ್ಲಿ ಬರೋದಿಲ್ಲ ಅಂದರೆ ಸಂಬಂಧ ಗಟ್ಟಿ ಆಗೋದಿಲ್ಲ. ಆ ರೀತಿಯಾಗಿ ಕ್ಲೋಸ್ ಇರಿ. ಇನ್ನು ನೀವು ಇನ್ನೊಂದು ಕ್ಲೋಸಿಗೆ ಬರ್ತೇನೆ. ನಿಮ್ಮದು, ನಾನು ಎಷ್ಟೇ ಕ್ಲೋಸ್ ಆಗಿದ್ದೀನಿ, ಎಷ್ಟೇ ಆತ್ಮೀಯವಾಗಿದ್ದೀನಿ, ನಾವು ಗಂಡ ಹೆಂಡತಿ ಬಿಟ್ಟಿರೋದೇ ಇಲ್ಲ, ಒಬ್ರನ್ನೊಬ್ರು ಬಿಟ್ಟಿರೋಕ್ಕೆ ಆಗಲ್ಲ ಅಂದ್ರೂ ಕೂಡ ಅದರ ಮಧ್ಯೆ ಒಂದು ಆರೋಗ್ಯಕರವಾದಂಥ ಸಪರೇಷನ್ ಬೇಕು. ನನಗೆ ಒಂದು ತಾಸು ಫ್ರೀ ಬೇಕು ಅಂದರೆ ಯಾಕೆ ಬೇಕು ಅಂತ ಕೇಳಬಾರ್ದು. ಸಂಜೆ ಎಲ್ಲೋಗಿದ್ದೆ, ಏನೋ ಸ್ವಲ್ಪ ಕೆಲಸ ಇತ್ತು ಅಂದರೆ ಅವ್ನ ಪಾಡಿಗೆ ಬಿಡಬೇಕು. ಎಲ್ಲೋಗಿದ್ದೆ ಹೇಳೋಕ್ಕೇನೋ, ನನ್ನ ಹತ್ರ ಹೇಳೋಂಥದ್ದು ಏನಿಲ್ಲ. ಅದು ಫೋನಲ್ಲಿ ಯಾರ ಹತ್ರ 1 ಗಂಟೆ ಮಾತಾಡಿದ್ದು, ಯಾರೋ ನನ್ನ ಸ್ನೇಹಿತರ ಹತ್ರ. ಯಾರು ಸ್ನೇಹಿತರು, ನನಗೆ ಗೊತ್ತಿಲ್ದಂತಾರೆ ಯಾರು, ಅದೆಲ್ಲ ನಿಂಗೆ ಯಾಕೆ ಹೀಗೆ ಹೇಳ್ತೀನಂತೆ. ಅದಕ್ಕೆ ಜಗಳ ಆಗ್ಬಿಡ್ತದೆ. ನಾನು ಅರ್ಥ ಮಾಡ್ಕೋಬೇಕು. ಅವನು ಹೇಳದಿದ್ರೆ ಹೇಳಿಬಿಡ್ತಿದ್ದ, ಜಗಳ ಆಗೋವರೆಗೂ ಬಿಡ್ತಿರ್ಲಿಲ್ಲ. ಹೇಳ್ತಿಲ್ಲ ಅಂದರೆ ಬೇರೆ ಏನೋ ವಿಷಯ ಇದೆ, ಅದು ಅವನ ಪ್ರೈವೇಸಿ. ಅವನು ನನಗೆ ಮದುವೆ ಆಗೋದಕ್ಕಿಂತ ಮುಂಚೆ 25 ವರ್ಷ ಆಗಿತ್ತು ಅವನಿಗೆ. 25 ವರ್ಷದಲ್ಲಿ ಅವನದೇ ಆದಂಥ ಸ್ನೇಹಿತರಿದ್ದಾರೆ, ಅವನದೇ ಆದಂಥ ಇಷ್ಟಗಳಿದೆ, ಅವನದೇ ಆದಂಥ ಸಂಸ್ಕೃತಿ ಇದೆ, ಅವನು ಇಷ್ಟಪಡುವಂಥ ಒಂದು ಲೈಫ್ ಸ್ಟೈಲ್ ಇದೆ. ನಾನು ಬಂದು 10 ವರ್ಷ ಆಯ್ತು ಅವನ ಜೊತೆಗೆ. ನನಗೆ ಎಲ್ಲ A to Z ಕ್ಲಿಯರ್ ಇರಬೇಕು, ಹಾಗಲ್ಲ. ಒಂದು ಪ್ರೈವಸಿ, ಆರೋಗ್ಯಕರವಾದಂಥ ಪ್ರೈವಸಿ ಗಂಡ ಮತ್ತು ಹೆಂಡತಿ ಮಧ್ಯೆ ಬೇಕು, ಎಷ್ಟೇ ಕ್ಲೋಸ್ ಆಗಿದ್ದರೂ ಕೂಡ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆ ಸಂಬಂಧಗಳು ಇನ್ನೂ ಗಟ್ಟಿಯಾಗಿ ಉಳಿತವೆ. ತುಂಬ ಸಿಕ್ಕಾಕೋಬಾರ್ದು. ಆವಾಗ ಏನಾಗುತ್ತೆ, ಆತ ನನ್ನ ಜೀವನದಲ್ಲಿ ಇಲ್ಲ ಅಂದರೂ ಕೂಡ ತುಂಬ ಶೂನ್ಯ ಆವರಿಸ್ಕೊಳ್ಳೋದಿಲ್ಲ. ನಾನು ಒಂದು ವ್ಯಕ್ತಿ, ನನ್ನದು ಆಸೆಗಳು, ನನ್ನದು ಕನಸುಗಳಿದೆ. ಈ ಕೆಲವರು ಕೇಳ್ಕೊಳ್ಳಿ, ಬೆಳಗ್ಗೆಯಿಂದ ಸಂಜೆವರೆಗೆ ಏನು ಮಾಡ್ತೀರಿ? ಮಕ್ಕಳಿಗೆ ರೆಡಿ ಮಾಡಿದೆ, ಮಕ್ಕಳಿಗೆ ಓದಿಸ್ದೆ, ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ದೆ, ಹೋಮ್ವರ್ಕ್ ಮಾಡಿಸ್ದೆ. ನಿನ್ನದು ಅಂತ ಏನು ಮಾಡ್ತಾ ಇದ್ದೆ ಯೋಚನೆ ಮಾಡ್ಕೊಳ್ಳಿ. ತುಂಬ ಶೂನ್ಯ. ಹಾಗಾಗಿ ಮಿಡ್ ಲೈಫ್ ಕ್ರೈಸಿಸ್ ಶುರು ಆಗ್ತದೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ನನಗೆ ಅಂತ ಒಂದು ಹವ್ಯಾಸ ಇಲ್ಲ, ನನಗೆ ಅಂತ ಆಸೆಗಳಿಲ್ಲ, ನನಗೆ ಅಂತ ಕನಸುಗಳಿಲ್ಲ. ಆವಾಗ ನಾವೇನು ಮಾಡ್ತೀವಿ, ಮಕ್ಕಳ ಲೈಫಲ್ಲಿ ಇಂಟರ್ಫಿಯರ್ ಆಗಿ ಶುರು ಮಾಡ್ತೀವಿ. ಅವ್ರು ಮದುವೆಯಾಗಿ ಹೋಗಿದ್ದಾರೆ, ಅವ್ರ ಮನೆಗೆ ಫೋನ್ ಮಾಡಿ ಕೇಳೋದು, ಏನು ಮಾಡಿದೆ, ಅದೇನು ಮಾಡಿದೆ, ನಿನ್ನ ಗಂಡ ಇನ್ನೂ ಬಂದಿಲ್ವಾ, ಅವ್ರಿಗೆ ಬೇಗ ಬರೋಕ್ಕೆ ಹೇಳು. ಯಾಕೆಂದ್ರೆ ನಮ್ದೊಂದು ಲೈಫ್ ಸ್ಟೈಲೇ ಇಲ್ಲ ಇಲ್ಲಿ. ಮಕ್ಕಳು ಅವ್ರು ನಾನು ಚೆನ್ನಾಗಿ ಬೆಳೆಸಿದ್ರೆ ಇನ್ನು ಅವ್ರ ಲೈಫ್ ಅವ್ರು ನೋಡ್ಕೊಂಡು ಹೋಗ್ತಾರೆ. ನಾನಿನ್ನು ಅವ್ರ ಲೈಫಲ್ಲಿ ಇಂಟರ್ಫಿಯರ್ ಆಗೋದು ಬೇಡ. ಯಾಕೆ, ನಾನು ಇದುವರೆಗೂ ನನಗೆ ಅಂತ ಒಂದು ಲೈಫ್ ಮಾಡ್ಕೊಂಡೇ ಇಲ್ಲ. ನಂದೆಲ್ಲ ಲೈಫು ಗಂಡ ಮಕ್ಕಳ ಮೇಲೆ ಡಿಪೆಂಡ್ ಆಗಿತ್ತು. ಹಾಗಾಗಿ ಈಗ ಖಾಲಿತನ ನನ್ನನ್ನು ಕೊಲ್ಲುತ್ತೆ. ಆ ಆರೋಗ್ಯಕರವಾದಂತಹ ಸ್ಪೇಸು ಎಲ್ಲ ಸಂಬಂಧಗಳಲ್ಲಿ, ಸ್ನೇಹಗಳಲ್ಲಿ ಬೇಕು. ನೀನು ನನ್ನ ಕ್ಲೋಸ್ ಫ್ರೆಂಡು, ನನಗೆಲ್ಲ ಹೇಳಬೇಕು, ಅವ್ನು ಯಾರು ಹೇಳು, ಇವನು ಯಾರು ಹೇಳು, ಏನೋ ಎಂತ ಅಂದರೆ ಅಲ್ಲ. ಅವನು ಎಷ್ಟು ಓಪನ್ ಆಗ್ತದೆ ನನಗೆ ಅಷ್ಟೇ. ಅದನ್ನು ಕೆದಕಿ ಕೇಳುವಂಥದ್ದು ಆಗಬಾರ್ದು. ಅವನು ಎಲ್ಲದರೂ ನನ್ನ ಹತ್ರ ಹೇಳುವಂತಹ ವ್ಯಕ್ತಿತ್ವ ನಾನು ಬೆಳೆಸ್ಕೋಬೇಕು. ಇಟ್ಸ್ ಎ ಚಾಲೆಂಜ್. ಹಾಗೆ ಯಾಕೆ ನೀವು ಒಲ್ಲಂತಿ ಸ್ವಿಮ್ಮಿಂಗ್ ಹೋಗಾಕದು ಅಂತ ಹೇಳಿ ನನಗೆ ನೀರಿಂದ್ರೆ ಹೆದರಿಕೆ ಆಗುತ್ತಾ ಅಂತ ಜಸ್ಟ್ ನಾವು ಈ ಜಸ್ಟ್ ಟೋಲ್ಡ್ ಮೀ. ಸೊ ಐ ವುಡ್ ಲೈಕ್ ಟು ನೋ ಯುವರ್ ಸಜೆಷನ್. ಹೇಳ್ತೀವಿ ಗ್ರೇಡೆಡ್ ಎಕ್ಸ್ಪೋಜರ್ ಅಂದರೆ ಫಸ್ಟು ಅದ್ರ ಬಗ್ಗೆ ಅವ್ರಿಗೆ ಬೇಕಾದಂಥ ವಿಷಯಗಳನ್ನು ಹೇಳಬೇಕು. ಯಾಕೆ ನಾನು ನಿನಗೆ ಸ್ವಿಮ್ಮಿಂಗ್ ಕಲಿಸ್ಬೇಕು ಅಂತ ಇದ್ದೀನಿ ಅಂತ. ಅದು ನಮಗೆ ಏನೋ ಅವನಿಗೆ ಈಗ 5 ವರ್ಷಕ್ಕೆ ಬಹುಶಃ ನಿನ್ನ ಮಾಂಸಖಂಡಗಳು ಗಟ್ಟಿಯಾಗುತ್ತೆ, ಸ್ಟ್ರೆಂತ್ ಬರುತ್ತೆ, ಸ್ಪೋರ್ಟ್ಸಲ್ಲಿ ಹೆಲ್ಪ್ ಆಗುತ್ತೆ, ಅದೆಲ್ಲ ಅರ್ಥ ಆಗಲ್ಲ. ಎರಡನೇದು ಸ್ವಿಮ್ಮಿಂಗ್ ಗೊತ್ತಿರಬೇಕು, ಅದು ಒನ್ ಆಫ್ ದ ಲೈಫ್ ಸ್ಕಿಲ್ಸು, ಜೀವನ ಕೌಶಲ್ಯ, ಅದು ಅರ್ಥ ಆಗಲ್ಲ. ಆಲ್ ದಟ್ ಈ ವುಡ್ ಅಂಡರ್ಸ್ಟ್ಯಾಂಡ್ ಈಸ್ ಇಟ್ಸ್ ಎ ಫನ್. ತುಂಬ ಮಜಾ ಬರುತ್ತೆ, ತುಂಬ ಗಮ್ಮತ್ತಾಗುತ್ತೆ, ತುಂಬ ಎಂಜಾಯ್ ಮಾಡ್ಬೋದು ಅನ್ನೋದನ್ನು ಕಲಿಸ್ಬೋದು. ಸೊ ಇನ್ನು ನೀರಂದ್ರೆ ಅವನಿಗೆ ಭಯ ಅಂದರೆ ಫಸ್ಟ್ ನೀರಂದರೆ ಅವನಿಗೆ ಪ್ರೀತಿ ಮಾಡಬೇಕು. ಅದು ಸಣ್ಣ ತೊಟ್ಟಿಲಾಗ್ಬೋದು, ಮನೆಯಲ್ಲಿ ಸಣ್ಣ ಟಬ್ಬಲ್ಲಿ ಇರ್ಬೋದು, ಅಥವಾ ಮಕ್ಕಳಲ್ಲಿ ಒಂದು ಸಣ್ಣ ಸೆಕ್ಷನ್ ಇರ್ತದೆ ನೀರಿಂದು, ಅದರಲ್ಲಿ ಆಡಿಸೋದು, ಆಮೇಲೆ ಸ್ವಿಮ್ಮಿಂಗ್ ಪೂಲಿಗೆ ಶಿಫ್ಟ್ ಆಗುವಂಥದ್ದು ಗ್ರೇಡೆಡ್ ಮಾಡ್ಬೋದು. ಕೆಲವೊಮ್ಮೆ ಏನು ತಪ್ಪಾಗುತ್ತೆ ಅಂದರೆ ನಾವು ಅಂದರೆ ನಿಮ್ಮ ಎಕ್ಸಾಂಪಲ್ ತಗೊಂಡು ನಾನು ಜನರಲೈಸ್ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳಲ್ಲಿ ಏನೋ ಭಯ ಇದೆ ಅಂದ ತಕ್ಷಣ ಇಷ್ಟಕ್ಕೆ ಎದುರ್ತಾರೆ ನಾ ಪುಕ್ಲ ಅಲ್ಲಿ ನೋಡು ಅವ್ರ ಮಗು ಆಡ್ತದೆ, ನಿನ್ಕಿನ್ ಸಣ್ಣವನು, ನಿನ್ನ ತಂಗಿ ನೋಡು ಅವಳು ಎಷ್ಟು ಚೆನ್ನಾಗಿ ಆಡ್ತಾಳೆ, ಬಾ
ಅಥವಾ ಅವ್ನಿಗೆ ತುಂಬ ಧೈರ್ಯ ಬರಲಿ ಅಂತ ದರ ಎಳ್ಕೊಂಡು ಹಾಕ್ಬಿಡೋದು. ಹಂಗೆ ಮಾಡಬಾರ್ದು. ಯು ವಿಲ್ ನಾಟ್ ಎಂಜಾಯ್. ಬೇಸಿಕಲಿ ಯಾವುದನ್ನು ನಾವು ಇಷ್ಟಪಡಲ್ವೋ ಅದನ್ನು ನಾವು ಕಲಿಯಲ್ಲ, ಯಾವುದನ್ನು ನಾವು ಇಷ್ಟಪಡ್ತೀವಿ ಅದನ್ನು ಕಲಿತೀವಿ. ಸೊ ಏನು ಕಲಿಬೇಕು ನಮ್ಮ ಮಕ್ಕಳು ಅಂತ ಅಂದ್ಕೊಳ್ತೇವೆ ಅದನ್ನು ಫಸ್ಟ್ ಇಷ್ಟಪಡೋಕ್ಕೆ ಶುರು ಮಾಡಬೇಕು. ಇಲ್ದಿದ್ರೆ ಏನಾಗುತ್ತೆ, 4 ದಿನ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸಿಗೆ ಹೋಗ್ತಾರೆ, 4 ದಿನ ಸಂಗೀತಕ್ಕೆ ಹೋಗ್ತಾರೆ, 4 ದಿನ ತಬಲಕ್ಕೆ ಹೋಗ್ತಾರೆ, 4 ದಿನ ವಯಲಿನ್ಗೆ ಹೋಗ್ತಾರೆ. ಯಾಕೆ? ನಾವು ಫೋರ್ಸ್ಫುಲಿ ಆಗ್ತಾ ಇದ್ದೀವಿ ಅಷ್ಟೇ. ಆಮೇಲೆ ಮತ್ತೆ ಬೈಯೋದು ಅವನಿಗೆ, ಸುಮ್ಮನೆ ಎಲ್ಲ ವೇಸ್ಟ್ ಮಾಡಿದೆ ದುಡ್ಡು, ಯಾವುದನ್ನು ಕಂಪ್ಲೀಟ್ ಮಾಡಲಿಲ್ಲ ಅಂತ. ಅವನು ಯಾವ್ದು ಇಷ್ಟಪಟ್ಟು ಹೋಗ್ತಾನೆ ಅದನ್ನು ಸ್ವಲ್ಪ ಕಲಿತಾರೆ. ನೀವು ಹೇಳಿದ್ರಿ ಹೆಣ್ಮಕ್ಳ ಹತ್ರ ಎಮೋಷ್ನಲ್ ಇರ್ತು ಅಂತಕ್ಕಂಥದ್ದು, ಇದು ಸತ್ಯವಾಗಿರ್ತಕ್ಕಂಥದ್ದು. ಇದರಲ್ಲಿ ನನ್ನ ಪ್ರಶ್ನೆ ಏನಂದರೆ, ಫಾದರ್ ಭಾಳ ಡಿಸಿಪ್ಲಿನ್ಡ್ ಇರ್ತಾರೆ, ಅವರು ಮೊದಲಿನ ಹಿಡಿದು ಬಂದಿರ್ತಕ್ಕಂಥ ಅದೇ ಥರ ಇರುತ್ತೆ. ಸೇಮ್ ಮಕ್ಕಳು ಕೂಡ ಅದೇ ಥರನೇ ಕಲ್ಚರ್ಡ್ ಆಗಿರ್ಬೇಕು ಅಂತಕ್ಕಂಥದ್ದು ತಂದೆ ಆಶೆ ಇರುತ್ತೆ. ಬಟ್ ತಾಯಿ ಆಶೆನೂ ಕೂಡ ಅದೇ ಥರ ಇರುತ್ತೆ. ಬಟ್ ತಾಯಿ ಎಮೋಷ್ನಲ್ ಇರೋದ್ರಿಂದ ಅವ್ರೇನು ಮಾಡ್ತಾರಪ್ಪ ಅಂದ್ರೆ ಏನಾದರೂ ತಪ್ಪು ಮಾಡಿದ್ರು ಕೂಡ ಅವ್ರು ಎಕ್ಸೆಪ್ಟ್ ಮಾಡ್ತಾ ಇರ್ತಾರೆ. ಈಗ ತಂದೆಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಆಲ್ರೆಡಿ ಹುಡುಗ ಒಂದು 21 ಇಯರ್ಸ್ ಏಜಲ್ಲಿ ಇರ್ತಾನ, ಕೆಟ್ಟದ್ದು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ತಂದೆಗೆ ಗೊತ್ತಿರುತ್ತೆ, ತಾಯಿಗೂ ಕೂಡ ಗೊತ್ತಿರುತ್ತೆ. ಒಂದು ಎಕ್ಸಾಂಪಲ್ ಒಂದು ಕೊಟ್ಟಿರುತ್ತೆ, ಅವ್ನಿಗೆ ಬೈಕ್ ಬೇಕಾಗಿರಲ್ಲ, ಅವಾಗ ತಂದೆ ಬೇಡ ನೀ ಬೈಕ್ ತೊಗೊಂಡ್ರೆ ಹಾಳಾಗ್ತಿ ಅಂತಕ್ಕಂಥ ತಂದೆಗೂ ಗೊತ್ತಿರುತ್ತೆ, ತಾಯಿಗೂ ಗೊತ್ತಿರುತ್ತೆ. ಬಟ್ ಅವ್ರು ಏನು ಮಾಡ್ತಾರೆ, ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ, ಹೇಗಾದ್ರೂ ಮಾಡಿ ನಂಗೆ ಬೈಕ್ ಬೇಕು ಅಂತಕ್ಕಂಥದ್ದು. ಸೊ ತಾಯಿ ಎಮೋಷ್ನಲ್ ಆಗಿರೋದ್ರಿಂದ ಏನು ಮಾಡ್ತಾರೆ, ಮಗ ಕೇಳ್ತಾ ಇದ್ದಾನೆ ಅಂತಕ್ಕಂಥದ್ದು ಮಾಡಿ ತಂದೆಗೆ ಕನ್ವಿನ್ಸ್ ಮಾಡಿ ಬೈಕ್ ಅನ್ನಿಸ್ಕೊಡ್ತಾರೆ. ಬಟ್ ತಾಯಿಗೂ ಗೊತ್ತಿರುತ್ತೆ, ತಂದೆಗೂ ಗೊತ್ತಿರುತ್ತೆ, ಇವನಿಗೆ ಬೈಕ್ ಕೊಟ್ಟರೆ ಇವನು ಹಾಳಾಗ್ತಾನೆ ಅಂತಕ್ಕಂಥದ್ದು. ಅದು ಆಲ್ರೆಡಿ ಮತ್ತೊಂದು ಆಲ್ರೆಡಿ ಇನ್ಸಿಡೆನ್ಸ್ ಆಗಿರುತ್ತೆ. ಮತ್ತೊಂದು ಸೆಕೆಂಡ್ ಇನ್ಸಿಡೆನ್ಸ್ ಬರೋದು, ಅವ್ನು ದೊಡ್ಡವನ್ ಆದ್ಮೇಲೆ ಇಲ್ಲ ನನಗೆ 4 ವೀಲರ್ ಬೇಕು ಅಂತಕ್ಕಂಥದ್ದು, ಅದು ಅವನಿಗೆ ನೆಸಸರಿನೇ ಇರಲ್ಲ. ಬಟ್ ತಂದೆಗೆ ಇಸ್ಕೊಳ್ಬಾರ್ದು ಅಂತ ವಿಚಾರ ಇರುತ್ತೆ. ತಾಯಿಗಂತ ಮಗ ದೊಡ್ಡ ಇದಾಗಿದ್ದಾನ, ಕಾರ್ ಕೇಳ್ತಾನೆ, ಮತ್ತೆ ದುಡ್ಡು ಇದೆಲ್ಲ ಕೊಡೋಣ ಅಂತಕ್ಕಂಥದ್ದು ಮತ್ತೊಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ, ಮತ್ತೆ 4 ವೀಲರ್ ಇಸ್ಕೊಡ್ತಾರೆ. ಅವಾಗ 1 ಚಕ ಮಾಡೋದು 10 ಚಕ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ, ಯಾಕಂದ್ರೆ ಮತ್ತೆ 4 ವೀಲರ್ ಬಂದ್ಮೇಲೆ. ಸೊ ಇಂಥ ಒಂದು ಸಿಚುವೇಶನ್ದಲ್ಲಿ ತಂದೆಗೆ ಎಷ್ಟೋ ಮಾಡಿ ಮಗನಿಗೆ ಒಂದು ಒಳ್ಳೆ ಸ್ಥಾನ ತರಬೇಕು ಅಂತಕ್ಕಂಥ ಇರುತ್ತೆ. ಬಟ್ ತಾಯಿಗೂ ಇರುತ್ತೆ, ಬಟ್ ಎಮೋಷನಲ್ ಇರೋದ್ರಿಂದ ಅವ್ರು ಅಂಥದ್ದು ಏನೇ ಮಾಡಿದಾಗೂ ಕೂಡ ತಾಯಿ ಎಕ್ಸೆಪ್ಟ್ ಮಾಡ್ತಾ ಇರ್ತಾರೆ. ಸೊ ಅಂಥ ಸಿಚುವೇಶನ್ದಲ್ಲಿ ಒಂದೊಂದು ಟೈಮ್ನಲ್ಲಿ ತಾಯಿದಾರು ಏನು ಮಾಡ್ತಾರಪ್ಪ ಅಂದ್ರೆ ತಂದೆ ಗಂಡನ್ಕಿಂತನೂ ಮಗನ ಮೇಲೆ ಹೆಚ್ಚಿಗೆ ಪ್ರೀತಿ ಇದೆ ಅಂತಕ್ಕಂಥದ್ದು ತೋರಿಸ್ತಾರೆ. ಯಾಕಂದ್ರೆ ಎಮೋಷನಲ್ ಆಗಿರೋದ್ರಿಂದ ಇಟ್ ಈಸ್ ಇನ್ಬಿಲ್ಟ್ ಇನ್ ದಿ ವುಮೆನ್, ಇದು ಅವ್ರ ಹೆಣ್ಮಕ್ಳ ಹತ್ರ. ಸೊ ಅಂಥ ಒಂದು ಸಿಚುವೇಶನ್ದಲ್ಲಿ ಈ ವಿಶ್ವದಲ್ಲಿ ಗಂಡ ಹೆಂಡರ ಜಗಳನೆ ಬಹಳಷ್ಟು ಬರ್ತಾ ಇರ್ತೈತಿ. ಅಲ್ಟಿಮೇಟ್ಲಿ ಮಗನು ಇದು ಆಗೋದಿಲ್ಲ, ಅವ್ರ ನಡುವೆ ಡಿಸ್ಟರ್ಬೆನ್ಸ್ ಬಹಳ ಸ್ಟಾರ್ಟ್ ಆಗ್ತದೆ. ಅಂಥ ಸಿಚುವೇಶನ್ದಲ್ಲಿ ಹೆಣ್ಮಕ್ಳು ಯಾವ ಡಿಸಿಷನ್ ತಗೊಂಡು ಮಗನ ಒಂದು ಲೈನ್ ಇತ್ತಿರ್ಬೇಕು. ಅದೇ ವಿಷಯ ಹೇಳ್ತಾ ಇದ್ರೆ ಅದನ್ನ ರಿವರ್ಸ್ ಕೂಡ ಮಾಡ್ಕೋಬಹುದು. ಕೆಲವು ಮನೆಗಳಲ್ಲಿ ಉಲ್ಟಾ ಇರ್ಬೋದು, ತಾಯಿ ಬೇಡ ಅಂತಿರ್ತಾರೆ, ತಂದೆ ಕೊಡ್ತಾ ಇರ್ತಾರೆ. ಸೊ ವಿ ಕ್ಯಾನ್ ಟೇಕ್ ಇಟ್ ಅದರ್ವೈಸ್ ಅರೌಂಡ್ ಆಲ್ಸೋ. ಈಗ ಈ ಸಮಸ್ಯೆಯ ದೃಷ್ಟಿಯಿಂದ ಡಿಸ್ಕಸ್ ಮಾಡೋಣ. ಸಮಸ್ಯೆಯನ್ನು ಸೈಡ್ಗಿಟ್ಟು ನಾನು ನಿಮ್ಮನ್ನು ಕೇಳೋದು, ಬೈಕ್ ಕಲಿಯೋದು, ಕಾರ್ ಕಲಿಯೋದು ತಪ್ಪ? ಮಗು, ನೀವು ಹೇಳಿದ 21 ವರ್ಷದ ಮಗು ಅಲ್ಲ, ಬೈಕ್ ನೆಸೆಸರಿ ಇದ್ರೆ ಯೂಸ್ ಮಾಡ್ಲಿ ಸರ್. ಅಂದ್ರೆ ನೆಸೆಸರಿ ನಾನು ಹೇಳೋದೇನು, ದಿ ಕ್ವಶನ್ ಈಸ್ ಅವ್ರಿಗೆ ಬೈಕ್ ಯೂಸ್ ಮಾಡ್ಲಿ, ಕಾರ್ ಯೂಸ್ ಮಾಡ್ಲಿ, ಅದು ಅಲ್ರಿ. ಅವ್ರು ಇದ್ರೆ ಅವ್ರಿಗೆ ಏನು ನೆಸೆಸರಿನೇ ಇಲ್ಲ. 2 ವೀಲರು ನೆಸೆಸರಿ ಇಲ್ಲ, 4 ವೀಲರು ನೆಸೆಸರಿ ಇಲ್ಲ ಸರ್. ನೆಸೆಸರಿ ಅಂದ್ರೆ ಏನಂತ ಆಗಿದ್ರೆ, ನೆಸೆಸರಿ ಅಂದ್ರೆ ಹೆಂಗೆ? ನೆಸೆಸರಿ ಅಂದ್ರೆ ಈಗ ಅವ್ರು ಏನು ಜಾಬೇ ಮಾಡೋದಿಲ್ಲ, ಮನೇಲಿ ಊಟ ಮಾಡ್ತಾರ, ಮನೇಲಿ ಬಂದು ಮಲ್ಕೊಳ್ತಾರ, ಬೇರೆ ಏನು ಕೆಲಸನೇ ಮಾಡೋದಿಲ್ಲ. ಓಕೆ, ಈಗ ಒಂದು ಕಾಲ್ಪನಿಕ ದೃಶ್ಯ ಕೊಡ್ತೀನಿ ನಿಮಗೆ. ಮನೆಯಲ್ಲಿ ಅಪ್ಪನಿಗೆ ಡ್ರೈವಿಂಗ್ ಗೊತ್ತು, ಕಾರ್ ಡ್ರೈವಿಂಗ್ ಗೊತ್ತು, ಅಮ್ಮನಿಗೆ ಗೊತ್ತಿಲ್ಲ, ಮಕ್ಕಳಿಗೆ ಅಪ್ಪ ಕೊಡಲಿಲ್ಲ. ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಯಿತು ರಾತ್ರಿ, ಆಸ್ಪತ್ರೆ ದೂರ ಇದೆ, ಯಾರಿಗೂ ಕರೆದ್ರೆ ಬರಲ್ಲ ಆ ಟೈಮಲ್ಲಿ. ಮನೇಲಿ ಕಾರ್ ಇದೆ, ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಮಗನಿಗೆ ಕಾರ್ ಬರಲ್ಲ. ಹೇಗಿದೆ ಕಾಲ್ಪನಿಕ ದೃಶ್ಯ? ಗೊತ್ತಿದ್ರೆ ಒಳ್ಳೇದಿತ್ತು ಅನ್ಸುತ್ತಾ ಅಥವಾ ಗೊತ್ತಿರಬಾರ್ದಿತ್ತು? ಅಲ್ಲ, ನಿಮ್ಮ ಸಮಸ್ಯೆಯ ಪಾರ್ಟಿಗೆ ಬರ್ತೇನೆ ನಾನು. ಹಾಂ, ಓಕೆ ಓಕೆ, ಸರಿ, ಕೂತ್ಕೊಳ್ಳಿ. ಸೊ ಅದು ಒಂದು ಲೈಫ್ ಸ್ಕಿಲ್. ಡ್ರೈವಿಂಗ್ ಈಸ್ ಎ ಲೈಫ್ ಸ್ಕಿಲ್. ಗೊತ್ತಿದ್ರೆ ಒಳ್ಳೆಯದು ಅಂತ ತಂದೆ ತಾಯಿಗಳು ತಿಳ್ಕೊಂಡಿದ್ರೆ ಅಲ್ಲಿ ಏನಾಗ್ತದೆ, ನನ್ನ ಮಗ ಡ್ರೈವ್ ಮಾಡ್ತಾನೆ, ಅದ್ಭುತವಾಗಿ ಡ್ರೈವ್ ಮಾಡ್ತಾನೆ, ಚೆನ್ನಾಗಿ ಡ್ರೈವ್ ಮಾಡ್ತಾನೆ, ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಆದರೆ ನಾನೇ ಅವನಿಗೆ ಬೇಡ ಅಂತೀನಿ, ಯಾಕೆಂದರೆ ಅವನ ಬಗ್ಗೆ ನನಗೆ ಕಾಳಜಿ ಇದೆ. ಎಲ್ಲಿ ಆದರೂ ತೊಂದರೆ ಮಾಡ್ಕೊಂಡು ಬಿಡ್ತಾನೆ. ಮಗ ನೀನು ಚೆನ್ನಾಗಿ ಬಿಡ್ತೀಯ ನಂಗೆ ಗೊತ್ತು, ನೋಡೋಕೆ ಹೋದರೆ ನನಗಿಂತ ಚೆನ್ನಾಗಿ ಬಿಡ್ತೀಯ ನೀನು. ಆದರೆ ಆ್ಯಕ್ಚುಲಿ ಹದಿಹರೆಯದಲ್ಲಿ ಮಿದುಳು ಇನ್ನೂ ಡೆವಲಪ್ ಆಗಿರೋದಿಲ್ಲ ಮಗ. ಇಲ್ಲಿ ಮುಂದೆ ಒಂದು ಫ್ರಂಟಲ್ ಲೋಬ್ ಅಂತ ಇರ್ತದೆ, ಅದರ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಒಂದು 22 ಇಯರ್ಸ್ ಬೇಕಾಗ್ತದೆ. ನಾವೇನು ಮಾಡ್ತೀವಿ ಅಂದರೆ ಗಾಡಿ ಬಿಡೋದಷ್ಟೇ ನನಗೆ ಬಿಡಕ್ಕೆ ಬಂದರೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಬಿಡ್ಲಿಕ್ಕೆ ಶುರು ಮಾಡಿಬಿಡ್ತೇವೆ. ಆದರೆ ಡ್ರೈವಿಂಗಿಗೆ ಏನು ನೆಸೆಸರಿ ಅಂದರೆ ಎದುರಿಗೆ ಬರೋ ಒಂದು ತಪ್ಪಿದ್ರು ಕೂಡ ನಾನು ಬಚಾವ್ ಮಾಡ್ಕೋಬೇಕು ಅನ್ನೋದು ಈ ವಯಸ್ಸಿಗೆ ಬಂದಿರಲ್ಲಪ್ಪ.
ಹೆದರಿಗೆ ಬಂದು ನನಗೆ ನಿನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ಆದರೆ ರಸ್ತೆಯಲ್ಲಿ ಗಾಡಿ ಬಿಡೋರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ಅವ್ರು ತಪ್ಪಾಗಿ ಬಿಡ್ತಿರ್ತಾರೆ, ರಾಂಗ್ ಸೈಡಲ್ಲಿ ಬರ್ತಾರೆ, ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ನಿನ್ನ ಬಗ್ಗೆ ಕಾಳಜಿ ಇರೋದಕ್ಕೋಸ್ಕರ ನಾನು ನಿನ್ನ ಗಾಡಿ ಕೊಡಿಸ್ತಾ ಇಲ್ಲ, ಬೇರೆ ಯಾವ ಅರ್ಥ ನನಗೆ ಡೌಟ್ ಇಲ್ಲ ನಿನ್ನ ಮೇಲೆ. ನನ್ನ ಗಾಡಿ ನಿನಗೆ ಹೊಡಿಯೋಕ್ಕೆ ಕೊಡ್ತೀನಿ, ಯಾವಾಗ ನಾನು ನಿನ್ನ ಜೊತೆಗಿರಬೇಕು. ನಾನು ನಿನಗೆ ಕಾರ್ ಹೊಡಿಲಿಕ್ಕೆ ಕೊಡ್ತೀನಿ, ನಾನು ನಿನ್ನ ಜೊತೆಗಿರಬೇಕು, ಆವಾಗ ಮಾತ್ರ ಕೊಡ್ತೇನೆ. ನೀನು ಕೂಡ ನನಗೆ ಪ್ರಾಮಿಸ್ ಮಾಡೋ, ಅಪ್ಪ ಜೊತೆಗಿದ್ದಾಗ ಡ್ರೈವ್ ಮಾಡಲ್ಲ ಅಂತ. ಒಂದು ಸರಿ ನಿನಗೆ 18 ಇಯರ್ ಕ್ರಾಸ್ ಆಗಲಿ, ನಿನಗೆ ನೀನೇ ಸ್ವತಃ ನಿನ್ನ ಡ್ರೈವಿಂಗ್ ಲೈಸೆನ್ಸ್ ತಕ್ಕೋ, ಆಮೇಲೆ ನೀನು ತಗೊಂಡು ಓಡಾಡಿಸುವಂತೆ. ಮತ್ತೆ 2ನೇ ಪಾರ್ಟ್ ನೋಡು ಮಗ, ಸಾಧ್ಯವಾದಷ್ಟು ನಾವು ನ್ಯಾಚುರಲ್ ಇಂಧನಗಳನ್ನು ಬಳಸಬೇಕು, ಈ ಫ್ಯೂಯಲ್ನ ಹಾಳು ಮಾಡಬಾರ್ದು. ಸೊ ಅನಾವಶ್ಯಕವಾಗಿ ಸುಮ್ಮನೆ ಊರು ತಿರ್ಗೋಕ್ಕೋಸ್ಕರ, ಫ್ರೆಂಡ್ಸ್ ಹತ್ರ ತಿರ್ಗೋಕ್ಕೋಸ್ಕರ ಗಾಡಿಯನ್ನು ಬಳಸಬೇಡ. ನಾನು ಯಾವಾಗ ನಿನ್ನ ಜೊತೆಗಿರಲ್ಲ, ನನಗೊಂದು ಕಾಳಜಿ ಇರುತ್ತೆ ನೀನು ಫಾಸ್ಟಾಗಿ ಹೋಗ್ಬಿಡ್ತೀಯಾ ಅಂತ. ಸೊ ನೀನು ಯಾವಾಗ ಬೇರೆ ಕಡೆ ತಿರ್ಗೋದಕ್ಕೆಲ್ಲ ಸೈಕಲಲ್ಲಿ ಹೋಗಿ ಪರವಾಗಿಲ್ಲ, ಸ್ನೇಹಿತರು ತಮಾಷೆ ಮಾಡಲಿ, ಫ್ರೆಂಡ್ಸ್ ಎಲ್ಲ ಕಾರಲ್ಲಿ ಬರಲಿ, ಬೈಕಲ್ಲಿ ಬರಲಿ, ಅದ್ರ ಬಗ್ಗೆ ಎಲ್ಲ ಬೇಜಾರು ಮಾಡ್ಕೋಬೇಡ. ನಿನಗೆ ಅತಿ ಅವಶ್ಯಕ ಅಂತ ಅನಿಸಿದಾಗ ನಾನೇ ಕೊಡ್ತೀನಿ ಅಂತ ಹೇಳಿದಾಗ ಏನಾಗುತ್ತೆ, ಅವನಿಗೆ ಯಾವಾಗ